ಯಾವಾಗಿದ್ದಾಗ ನಾರ್ಮಲ್ ಇದ್ದವನು ಹೋಗುವ ದಿವಸ ಕೂಡ ನಾನು ಪೊಲೀಸರಲ್ಲಿ ಅದನ್ನೇ ಹೇಳುದು. ನಾವು ಹಾಗೆ ಇದು ಹೇಗೆ ಹೋಗ್ತಾನೆ, ಅವತ್ತು ಹನುಮಾನ್ ಚಾಲಿಸಿ ಓದಿದ್ದಾನೆ, ಆದ್ರೆ ತರಾತುರಿಯಲ್ಲಿ ಓಡಿದಾಗಿ ಮಾತ್ರ ಬೇಗ ಹೋಗಿದ್ದಾನೆ, ಸೀದಾ ಸೀದಾ ಹೋಗಿದ್ದಾನೆ. ಪರ್ಸ್ ಅದು ವಾಚ್ ಅದೆಲ್ಲ ಇಟ್ಕೊಂಡು ಬೇಗ ಹೋಗುವಾಗ ನನ್ನಲ್ಲಿ ಮಾತಾಡಲಿಲ್ಲ, ಹೋಗ ಅಮ್ಮ ಹೋಗಿ ಬರ್ತೇನೆ ಅಷ್ಟೇ. ಸ್ನೇಹಿತರೆ ನಮಸ್ಕಾರ. ಯಾರು ಮಾಡಿದ ಪುಣ್ಯವೋ ದೈವದ ವರವೋ ಅಥವಾ ಆ ತಂದೆ ತಾಯಿಯ ಪ್ರಾರ್ಥನೆಯೋ ಗೊತ್ತಿಲ್ಲ, ಕಳೆದು ಹೋಗಿದ್ದ ಮಗ 12 ದಿನಗಳ ನಂತರ ಮತ್ತೆ ಜೀವಂತವಾಗಿ ವಾಪಸ್ ಬಂದಿದ್ದಾನೆ. ಪರಂಗಿಪೇಟೆಯ ದಿಗಂತ್ ಪ್ರಕರಣ ಈಗ ಸುಖಾಂತ್ಯ ಕಂಡಿದೆ. ಕಳೆದ 12 ದಿನಗಳ ಹಿಂದೆ ಅಂದ್ರೆ ಫೆಬ್ರವರಿ 25ನೇ ತಾರೀಕು ದೇವಸ್ಥಾನಕ್ಕೆ ಅಂತ ಹೊರಟಿದ್ದ ಮಗ ಬರಲಿಲ್ಲ ಅಂತೇಳಿ ಅಪ್ಪ ಅಮ್ಮ ಕಣ್ಣೀರಿಡ್ತಾ ಇದ್ರು. ಮಗನಿಗೆ ಏನೋ ಆಗಿದೆ ಅಂತೇಳಿ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಪೊಲೀಸ್ ಇಲಾಖೆ ಪ್ರಯತ್ನ ಪಟ್ಟಿತ್ತು, ಊರವರು ಕೂಡ ಕೆಲವರು ದೂರನ್ನ ಕೊಟ್ಟಿದ್ರು, ಜೊತೆಗೆ ಸಂಘ ಸಂಸ್ಥೆಗಳು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿದ್ವು. ಅಲ್ಲದೆ ಪರಂಗಿಪೇಟೆಯನ್ನೇ ಬಂದ್ ಮಾಡಿ ಅದನ್ನ ಹುಡುಕಬೇಕು ಅಂತ ಒತ್ತಡವನ್ನು ಹಾಕಿದ್ರು. ಸದನದಲ್ಲಿ ಚರ್ಚೆ ಆಯಿತು. ಕೊನೆಗೆ ಹೈಕೋರ್ಟ್ಗೂ ಕೂಡ ಹೋಗಿ ಹೇಪಿಯಸ್ ಕೇಸನ್ನು ಹಾಕಲಾಯಿತು. ಇಷ್ಟೆಲ್ಲ ಆದ ನಂತರ ದಿಗಂತ್ 12 ದಿನಗಳ ಆದ ನಂತರ ಕೂಡ ಪತ್ತೆ ಇರಲಿಲ್ಲ. ಎಲ್ಲಿ ಹೋದ, ಎಲ್ಲಿ ಏನ್ ಮಾಡ್ತಾ ಇದ್ದಾನೆ, ಇದೆಲ್ಲ ಪ್ರಶ್ನೆಗಳು ಉತ್ತರ ಸಿಗದ ಪ್ರಶ್ನೆಗಳಾಗಿತ್ತು. ಆದ್ರೆ ನಿನ್ನೆ ಮಧ್ಯಾಹ್ನ ನಡೆದಂತಹ ಅಚಾನಕ್ ಬೆಳವಣಿಗೆಯಲ್ಲಿ, ದಿಢೀರ್ ಬೆಳವಣಿಗೆಯಲ್ಲಿ ದಿಗಂತ್ ಬಗ್ಗೆ ಒಂದು ಮ್ಯಾಜಿಕ್ ಅನ್ನುವಂತಹ ಒಂದು ಡೆವಲಪ್ಮೆಂಟ್ ನಡೆಯಿತು. ಸುಮಾರು 12 ಗಂಟೆ ಹೊತ್ತಿಗೆ ಅವರ ತಾಯಿ ಸುಜಾತ ಅವರಿಗೆ ಒಂದು ಫೋನ್ ಬಂದಿತ್ತು, ಅದು ಉಡುಪಿಯಿಂದ. ಇದು ನಿನ್ನೆಲ್ಲ ನಾನು ನಿಮಗೆ ಕಥೆಗಳನ್ನು ಹೇಳಿದ್ದೇನೆ, ಏನಾಯ್ತು ಅಪ್ಡೇಟ್, ಹೇಗೆ ಸಿಕ್ಕಿದ, ಯಾರು ಫೋನ್ ಮಾಡಿದ್ರು, ಉಡುಪಿಗೆ ಹೇಗೆ ಹೋದ ಅಂತೆಲ್ಲ ಹೇಳಿದ್ದೇನೆ. ಆದ್ರೆ ಈಗಿರುವಂತ ಪ್ರಶ್ನೆ, ಮನೆಯಿಂದ ಹೊರಟಂತ ದಿಗಂತ್ ಯಾಕೆ ದೇವಸ್ಥಾನಕ್ಕೆ ಹೋಗದೆ ನಾಪತ್ತೆ ಆದ? ಆತ ನಿಜವಾಗ್ಲೂ ನಾಪತ್ತೆ ಆಗೋದಕ್ಕೆ ಕಾರಣ ಏನು? ಯಾಕಂದ್ರೆ ನಿನ್ನೆ ಆತ ಡಿಮಾರ್ಟ್ ನಿಂದ ಉಡುಪಿಯಿಂದ ಫೋನ್ ಮಾಡೋ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ದ, ನಾನು ತಪ್ಪಿಸ್ಕೊಂಡು ಅಥವಾ ಮನೆ ಬಿಟ್ಟು ಬರುವಂತ ಹುಡುಗ ಅಲ್ಲ, ನನ್ನನ್ನ ಯಾರೋ ಕರ್ಕೊಂಡು ಬಂದಿದ್ದಾರೆ, ಏರೋ ಲೆತನ್ ಬೈದಿರು ಅಂತ ತುಳುವಲ್ಲಿ ಹೇಳಿದ್ದಾನೆ. ಹಾಗಾದ್ರೆ ಈ ಕತೆ ನಿಜನಾ ಅಂತೇಳಿ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು. ಆದ್ರೆ ಇದನ್ನ ಆತುರಕ್ಕೆ ಬಾಯಿ ಬಿಡಿಸುವಂತ ವಿಚಾರ ಅಲ್ಲ. ಹೀಗಾಗಿ ಪೊಲೀಸರು ಕೂಡ ತಾಳ್ಮೆಯನ್ನು ವಹಿಸಿದ್ರು. ಮತ್ತೆ 8-10 ದಿನದಿಂದ ಸರಿಯಾಗಿ ಊಟ ನಿದ್ದೆ ಇಲ್ಲದ ಆತ ಸ್ವಲ್ಪ ನಿತ್ರಾಣ ಆಗಿದ್ದ. ಹೀಗಾಗಿ ಒಂದೊಳ್ಳೆ ಊಟ ಕೊಡಿಸಿ ಸಮಾಧಾನ ಮಾಡಿ ಪೊಲೀಸರು ಅವರನ್ನ ಕರ್ಕೊಂಡು ಬರುವಾಗ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ಯಾಕೆ ನೀನು ಹೀಗೆ ಮಾಡಿದೆ, ಯಾರು ನಿನ್ನನ್ನ ಹೀಗೆಲ್ಲ ಕರ್ಕೊಂಡು ಹೋಗಿದ್ದು ಅಂತ. ಅಂದ್ರೆ ಉಡುಪಿಯಿಂದ ಫೋನ್ ಬಂದಾಕ್ಷಣ, ಸುಜಾತ ಅವರಿಗೆ ಫೋನ್ ಬಂದಾಕ್ಷಣ ದಿಗಂತ್ ಬದುಕಿದ್ದಾನೆ, ಜೀವಂತವಾಗಿದ್ದಾನೆ ಅನ್ನುವಂತಹ ನೆಮ್ಮದಿ ಸಿಕ್ತು. ಹಾಗೆ ಪೊಲೀಸರು ಕೂಡ ಅವನನ್ನ ಸಮಾಧಾನವಾಗಿ ಕೇಳಿದ್ರು, ಯಾಕೆ ನೀನು ಹೋದೆ, ಯಾರು ನಿನ್ನ ಕರ್ಕೊಂಡು ಹೋಗಿದ್ದು ಅಂತ. ಈ ಸಂದರ್ಭದಲ್ಲಿ ಅವರು ಕೊಟ್ಟಂತ ಉತ್ತರ, ನಾನು ಸ್ವಲ್ಪ ಎಕ್ಸಾಮ್ಗೆ ಹೆದರಿದ್ದೆ, ನನಗೆ ಕಡಿಮೆ ಮಾರ್ಕ್ ಬರಬಹುದು ಅಂತ ಭಯ ಪಟ್ಟಿದ್ದೆ ಅಂತ. ಬಹುಶಃ ಇದು ಶಾಕ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಅಪ್ಪ ಅಮ್ಮ ಹೇಳಿದ ಹಾಗೆ ಆ ಹುಡುಗನಿಗೆ 500ಕ್ಕೂ ಹೆಚ್ಚು ಟೋಟಲ್ ಮಾರ್ಕ್ಗಳು ಬರ್ತಾ ಇತ್ತು. ಹೀಗಾಗಿ ಪರೀಕ್ಷೆಗೆ ಹೆದರುವ ಮಗನೇ ಅಲ್ಲ. ಜೊತೆಗೆ ಆತ ಫೋನಲ್ಲಿ ಹೇಳಿದ್ದ, ಯಾರೋ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ಅಂತ. ಹೀಗಾಗಿ ಇಲ್ಲಿ ಒಂದಷ್ಟು ಗೋಜಲು ಗೊಂದಲ ಇದೆ, ಬಹಳಷ್ಟು ಸಮಸ್ಯೆಗಳು ಕಾಣ್ತಾ ಇದೆ. ಮತ್ತೆ ಪೊಲೀಸರು ಇಲ್ಲಿ ಒಂದು ಟ್ರಾವೆಲ್ ಹಿಸ್ಟ್ರಿಯನ್ನ ಬಿಚ್ಚಿಟ್ಟಿದ್ದಾರೆ. ಅವರ ಪೊಲೀಸ್ ಮಾಹಿತಿ ಪ್ರಕಾರ ಫೆಬ್ರವರಿ 25ನೇ ತಾರೀಕು ಆತ ನಾಪತ್ತೆಯಾದ ದಿನ ಮೈಸೂರಿಗೆ ತೆರಳಿದ್ದಾನೆ. ಮೈಸೂರಿಗೆ ಅವನು ಅಲ್ಲಿಂದ ಪರಂಗಿಪೇಟೆಯಿಂದ ಟ್ರೈನಲ್ಲಿ ತೆರಳಿದ್ದಾನೆ. ನಂತರ ಅಲ್ಲಿಂದ ಬೆಂಗಳೂರಿಗೆ ಹೋಗಿದ್ದಾನೆ. ಬೆಂಗಳೂರಿಗೆ ಹೋಗಿ ಕೆಂಗೇರಿ ರೈಲ್ವೆ ನಿಲ್ದಾಣದಲ್ಲಿ ಇಳ್ಕೊಂಡ ಆತ ಸ್ವಲ್ಪ ತಿರುಗಾಡಿದ್ದಾನೆ. ಅಲ್ಲಿ ಇಲ್ಲಿ ಒಂದಷ್ಟು ಶಾಪ್ಗಳಿಗೆ, ಮಾಲ್ಗಳಿಗೆಲ್ಲ ಸುತ್ತಾಟ ಮಾಡಿದ್ದಾನೆ. ನಂತರ ಕೈಯಲ್ಲಿದ್ದ ದುಡ್ಡು ಕರಗ್ತಾ ಬಂದಿದೆ, ಸ್ವಲ್ಪನೇ ದುಡ್ಡು ತಗೊಂಡು ಹೋಗಿದ್ದು. ಅಲ್ಲಿಂದ ನಂದಿ ಬೆಟ್ಟದ ಕಡೆ ಒಂದು ರೆಸಾರ್ಟ್ಗೆ ಹೋಗಿದ್ದಾನೆ. ಅಲ್ಲಿ ಸ್ವಲ್ಪ ಕಾಲ ಒಂದು 3 ದಿನ ಕೆಲಸ ಮಾಡಿದ್ದಾನೆ. ಒಂದಷ್ಟು ಕೈಗೆ ಕಾಸು ಸಿಕ್ಕಿದ ನಂತರ ಅಲ್ಲಿಂದ ಪರಾರಿಯಾಗಿದ್ದಾನೆ. ಸೀದಾ ದಿಗಂತ್ ಅಲ್ಲಿಂದ ಹೊರಟಿದ್ದು ಶಿವಮೊಗ್ಗಕ್ಕೆ ಹೊರಟ. ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಸೀದಾ ಮತ್ತೆ ಅವನಿಗೆ ಅಲ್ಲಿ ಮುರುಡೇಶ್ವರದ ಟ್ರೈನ್ ಸಿಕ್ಕಿದೆ. ಆ ಮುರುಡೇಶ್ವರದ ಟ್ರೈನ್ ಅದರಲ್ಲಿ ಉಡುಪಿಗೆ ಹೋಗ್ಬೇಕು ಅಂತ ಬಂದಿದ್ದಾನೆ. ಸೊ ಹೀಗೆ ಉಡುಪಿಗೆ ಬಂದಿದ್ದ. ಅಲ್ಲಿ ನಾನು ಎಲ್ಲಾದ್ರೂ ಕೆಲ್ಸಕ್ಕೆ ಸೇರಬೇಕು, ಶಾಪಲ್ಲಿ ಇರಬೇಕು ಅಂತೇಳಿ ಆತ ಓಡಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಅವನ ಅನುಮಾನಾಸ್ಪದ ಕಂಡು ಸ್ಥಳೀಯರು ಈಗ ಮನೆಗೆ ಒಪ್ಪಿಸಿದ್ದಾರೆ. ಇದು ಒಂದು ಹಿಸ್ಟ್ರಿ ಸ್ನೇಹಿತರೆ. ಇಲ್ಲಿ ಅಮ್ಮ ಮೊದಲ ದಿನ ಹೇಳಿರೋಂಥದ್ದು, ಅವನಿಗೆ ಎಕ್ಸಾಮ್ನ ಭಯ ಇರಲಿಲ್ಲ, PUC ಚೆನ್ನಾಗಿ ಮಾರ್ಕ್ ಇತ್ತು, ಎಂಜಿನಿಯರ್ ಆಗಬೇಕು ಅಂತ ಕನಸು ಕಾಣ್ತಿದ್ದ ಅಂತ. ಹಾಗಾದ್ರೆ ಈ ಕತೆ ಸತ್ಯನಾ, ಅಥವಾ ಅಲ್ಲಿ ಪೊಲೀಸರು ಏನಾದರೂ ಈ ಮಂಗಳಮುಖಿಯರ ಕಾಟ ಅಥವಾ ಗಾಂಜಾ ಕಾಟ ಈ ರೀತಿ ಬೇರೆ ಬೇರೆ ಬಂದಿತ್ತು? ಹೀಗಾಗಿ ಇದು ಯಾವುದಕ್ಕೂ ಉತ್ತರ ಸಿಗದೆ ಏನಾದರೂ ಬೇರೆ ಕಥೆಗಳು ಬಂದಿದೆ ಗೊತ್ತಿಲ್ಲ. ಆದ್ರೆ ಇಷ್ಟೆಲ್ಲ ಪೀಕಲಾಟಕ್ಕೆ, ಪೇಚಾಟಕ್ಕೆ ಕಾರಣವಾದಂಥ ದಿಗಂತ್ ಈಗ ವಾಪಸ್ ಬಂದಿದ್ದಾನೆ ಅನ್ನುವಂಥದ್ದು ಸಮಾಧಾನ. ಆದ್ರೆ ಈ ಸಣ್ಣ ಏಜಲ್ಲಿ ಅವನು ಈ ರೀತಿಯ ಕಾಟ ಕೊಟ್ಟು, ಇಡೀ ಎಲ್ರಿಗೂ ಟೆನ್ಷನ್ ಕೊಟ್ಟು, ಇಡೀ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವ ಹಾಗೆ ಮಾಡಿದ್ದು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸದ್ಯಕ್ಕೆ ಆತನನ್ನ ರಿಮಾಂಡ್ ಹೋಮ್ಗೆ
ಕಳಿಸಲಾಗಿದೆ. ಇಲ್ಲಿ ಒಂದಷ್ಟು ವಿಚಾರಣೆ ತನಿಖೆ ಆದ ನಂತರ ಮನೆಗೆ ವಾಪಸ್ ಬರ್ತಾರೆ. ಸೊ ಈ ಒಟ್ಟಾರೆ ಆತನ ವಾಪಸ್ ಬಂದ ನಂತರ ಮಾತಾಡಿದ ಬಗ್ಗೆ ಅವರ ಮನೆಯವರು, ಅವರ ತಾಯಿ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಯಾವಾಗಿದ್ದಾಗ ನಾರ್ಮಲ್ ಇದ್ದವನು ಹೋಗೋ ದಿವಸ ಕೂಡ ನಾನು ಪೊಲೀಸರಲ್ಲಿ ಅದನ್ನೇ ಹೇಳುದು. ನಾವು ಹಾಗೆ ಹೇಗೆ ಹೋಗ್ತಾನೆ, ಅವತ್ತು ಹನುಮಾನ್ ಚಾಲಿಸಿ ಓದಿದ್ದಾನೆ, ಆದರೆ ತರಾತುರಿಯಲ್ಲಿ ಓಡಿದಾಗಿ ಮಾತ್ರ ಬೇಗ ಹೋಗಿದ್ದಾನೆ, ಸೀದಾ ಹೋಗಿದ್ದಾನೆ. ಪರ್ಸ್ ಅದು ವಾಚ್ ಅದೆಲ್ಲ ಇಟ್ಕೊಂಡು ಬೇಗ ಹೋಗುವಾಗ ನನ್ನಲ್ಲಿ ಮಾತಾಡಲಿಲ್ಲ. ಅಮ್ಮ ಹೋಗಿ ಬರ್ತೇನೆ ಅಷ್ಟೇ ಹೇಳಿದ್ದಾನೆ ಹೊರತು. ಇಲ್ಲದರಲ್ಲಿ ಹಿಂದೆಲ್ಲ ಬಂದು ಪ್ಯಾಂಟ್ ಎಲ್ಲ ಹಾಕುವಂಥದ್ದು, ಬನಿಯನೆಲ್ಲ ಅದು ನೋಡಿ ತೆಗೆಯುವಂಥದ್ದು ಅದೆಲ್ಲ ಇತ್ತವನಲ್ಲಿ. ಅವತ್ತಿರಲಿಲ್ಲ, ಸೀದಾ ಹೋಗಿದ್ದಾನೆ. ಅದು ಮಾತಾಡ್ತಾರೆ, ಅದೆಲ್ಲ ಮಾತಾಡ್ತಾರಲ್ಲ. ಆದರೆ ನನ್ನ ಮಗಿಗಂತ ನನಗೆ ಗೊತ್ತುಂಟಲ್ಲ. ಮತ್ತೆ ನಾವು ಹೇಳಲಿಕ್ಕೆ ಬರೋದಿಲ್ಲ. ಮಕ್ಕಳು ನಮ್ಮ ಥರ ಒಂದು ಥರ, ಇನ್ನೂ ಬೇರೆಯವರ ಥರ ಇನ್ನೊಂದು ಥರ ಇರ್ತಾರಂತ ಇರ್ಬೋದು. ಆದರೆ ಇದು ರಾತ್ರಿ ಕುತ್ಕೊಳ್ಳುವಂಥದ್ದು, ಯಾರಲ್ಲಿ ಮಾತಾಡೋದು ಅದು ಏನಿಲ್ಲ. ನನಗೆ ತಿಳಿದ ಮಟ್ಟಿಗೆ ಅದು ಏನಿಲ್ಲ ಸರ್. ಅದೆಲ್ಲ ಹೌದು, ಬರಲಿ ಸರ್. ಅದೇ ಅದು ಹೇಳಲಿಕ್ಕೆ ಆಗೋದಿಲ್ಲ ಸರ್. ಅಂದರೆ ನನಗೆ ಒಂದು 3-4-5 ದಿವಸದಲ್ಲಿ ಭರವಸೆ ಇತ್ತು, ಪೊಲೀಸ್ನವರು ಯಾರಿಗಾದರೂ ಮಾಡಿ ಹುಡುಕಿ ಕೊಡ್ತಾರೆ. 10-12-13 ದಿವಸ ಮತ್ತೆ ಅನಿಸ್ತದೆ ಯಾಕೆ ಹೀಗಾಯಿತು. ಇನ್ನು ನಾನು ಇವತ್ತು ಸಹ ಅಲ್ಲಿ ಕೂತ್ಕೊಳ್ಳುವಾಗ ನಾನು ಯೋಚನೆ ಮಾಡಿದೆ ಒಮ್ಮೆ, ಇಷ್ಟು ಮಕ್ಕಳು ತಪ್ಪಿ ಹೋದ್ರು, ಒಂದು ಮಕ್ಕಳು ಕೈಗೆ ಸಿಗಲಿಲ್ಲ, ನನ್ನ ಮಗು ಏನಾಗ್ತದೆ ಅಂತ. ಅದನ್ನು ಇವತ್ತು ಯೋಚನೆ ಮಾಡಿ ನಾನು ಮಾಡುವಾಗ ನನಗೆ ಫೋನ್ ಬಂತು. ಕೇಳಿದೆ ನಾನು, ಎಂತ ನೀನು ಎಲ್ಲಿದ್ದೀಯಾ ಅಂತ ಕೇಳಿದೆ. ಅದಕ್ಕೆ ನಾನು ಹೀಗೆ ಉಡುಪಿಯಲ್ಲಿ ಇದ್ದೇನಮ್ಮ, ತುಳುವಿನಲ್ಲಿ ಮಾತಾಡ್ದಲ್ಲ ಅವನು, ಉಲ್ಲೆಮ್ಮಯ್ಯನ ಮೂಲ ಅಂತ. ಯಾನ್ ಪೋತಿನಮ್ಮ ಅಪ್ಪಲ್ಲ ಕೊದ್ದು ಎತ್ತೊಂದು ಪೋಯಿನ ಅಂತ ಹೇಳಿದ. ನಾನು ಮತ್ತೆ ಏನು ಮಾತಾಡಲಿಲ್ಲ, ನನಗೆ ಅದು ಏನು ಎಂತ ಗೊತ್ತಿಲ್ಲಲ್ಲ ಸರ್. ಮತ್ತು ನಾವು ಅಂದರೆ ಒಂದವಲ್ಲಿ ಪೂರ್ತಿ ತಿಳ್ಕೊಂಡು ನಾನು ಮಾತಾಡಬೇಕು. ನಮಗೆ ಕಾಲ್ ಬಂದ ತಕ್ಷಣ ನಾವು ನಂದಕುಮಾರಿಗೆ ಫೋನ್ ಮಾಡಿ ಹೇಳಿದ್ದೇವೆ, ಇಲ್ಲಿ ಇಂಥ ಜಾಗದಲ್ಲಿ ಇದ್ದಾನೆ ಅಂತ. ಅವರು ಅದಾದಮೇಲೆ ಅವರು ವಿಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ. ಮತ್ತು ಇವರು ಹೋಗಿದ್ದಾರಲ್ಲಿ, ಈಗ ಉಡುಪಿಯಲ್ಲಿ ಇದ್ದಾರಂತೆ, ಅವರ ಕಸ್ಟಡಿಯಲ್ಲಿ ಇದ್ದಾರೆ. ಆವಾಗ ಕಾಲ್ ಮಾಡಿದೆ, ಅಂದರೆ ಯಾವಾಗ ಕರ್ಕೊಂಡು ಬರ್ತೀರಾ ಅದು ಮಾಹಿತಿ ಅವ್ರಿಗೆ ಕೊಡಲಿಲ್ಲ. ಯಾವಾಗ ಕರ್ಕೊಂಡು ಬರ್ತೇನೆ ಅಂತ ಹೇಳಿಲ್ಲ ಅವರು. ಇಲ್ಲ ಕೊಡಲಿಲ್ಲ. ಸಿಕ್ಕಿದ್ದಾನೆ, ಹೌದು, ಅವರ ಜೊತೆನೇ ಇದ್ದಾನೆ. ಮತ್ತೊಂದು ಟ್ಯಾಂಕ್ಸ್ ಹೇಳ್ಬೋದು. ನಾವು ಈ ಸಮಯದಲ್ಲಿ ಅಂದರೆ ಎಲ್ಲರೂ ಟ್ಯಾಂಕ್ಸ್ ಹೇಳ್ತಿದ್ದೇವೆ, ಎಲ್ಲ ಸಂಘದವರಿಗೆ ಮತ್ತು ಊರಿನ ಜನಗಳಿಗೆ, ಯಾರೆಲ್ಲ ಆ ಒಂದು ಸಂದರ್ಭದಲ್ಲಿ ನಮಗೆ ಹುಡುಕ್ಲಿಕ್ಕೆ ಸಹಕಾರ ಕೊಟ್ಟರು. ಮತ್ತು ಪೊಲೀಸ್ ಫುಲ್ ಡಿಪಾರ್ಟ್ಮೆಂಟ್ ಅವರಿಗೆ ಅವರ ಅಂದರೆ ಟೈಮನ್ನು ಒಂದು ಇದಕ್ಕೆ ಇನ್ವೆಸ್ಟಿಗೇಷನ್ಗೆ ಇಟ್ಟಿದ್ದಾರೆ. ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೇವೆ. ತುಂಬ ಖುಷಿ ಆಗ್ತದೆ ನಮಗೆ ಬಂದೆ. ನಾವು ಕಂಡ ನಂತರ ಅಲ್ಲ ನಮಗೆ ತುಂಬ ಖುಷಿ ಆಗೋದು. ಇದ್ದಾನಂತೇಳಿ ನಮಗೆ ಗೊತ್ತಾಯಿತು. 3:30 ಗಂಟೆಗೆ ಒಂದು ಕಾಲ್ ಬಂತು. ಆದ ಕಾರಣ ನಾವು ಮತ್ತೆ ಕಾಲನ್ನು ನಾವು ಸ್ಪೀಕರ್ ಹಾಕಿ ಮಾತನಾಡುವಾಗ ಅವನು ಮಾತನಾಡಿದ ನಮ್ಮ ಹತ್ರ. ನೀ ಯಾಕೆ ಓದೋದಂತ ನಾವು ಕೇಳಿದ್ವಿ. ಅದಕ್ಕೆ ಅವ ಹೇಳಿದ, ಯಾನ್ ಪೋತಿನ ತಮ್ಮ ಏನನ್ನು ಕೊಣುತ್ತೀನಿ ಹಾಕಲು ಅಂತ ಹೇಳಿದ. ಯಾರು ಏನಂತ ಅವನ್ನ ನಮ್ಮ ಹತ್ರ ಹೇಳಿಲ್ಲ ಅವನು. ಅಷ್ಟೇ ನಮಗೆ ಗೊತ್ತಿರೋದು. ಹೌದು, ಏನನ್ನು ಕೊಣುತ್ತೀನಿ ಅಂತ ಹೇಳಿದ ಅವರು. ಯಾನ್ ಪೋತಿನ ಹತ್ತು ಯಾರು ಅಂತ ಹೇಳಿಲ್ಲ ಅವನು ನಮ್ಮ ಹತ್ರ. ಅಷ್ಟು ಮಾಹಿತಿ ಮಾತ್ರ ನಮಗೆ ಗೊತ್ತಿರೋದು. ಮತ್ತು ನಾವು ಅವರಿಗೆ ಪೊಲೀಸ್ನವರಿಗೆ ಇನ್ಫಾರ್ಮೇಷನ್ ಕೇಳುವಾಗ ನಮಗೆ ಎಂತ ದುಃಖ ಬಂತು. ನಮಗೆ ಇಷ್ಟು ದಿವಸ ಕೇಳದ ಒಂದು ವಾಯ್ಸನ್ನು ನಾವು ಕೇಳಿಲ್ಲವಲ್ಲ ಅಂತ ತುಂಬ ಸಂತೋಷ ಕೂಡ ಆಯಿತು. ಥ್ಯಾಂಕ್ ಯು.